ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ತುಪ್ಪಿಕಾಯಿ ಬೋಂಡ ಮಾಡೋದನ್ನು ಹೇಳ್ಕೊಡ್ತೇನೆ. ಯಾವ ಥರ ಮಾಡೋದಂತಂದು ನೋಡೋಣ. ಫಸ್ಟ್ ಒಂದು ಮೀಡಿಯಮ್ ಸೈಜು ತುಪ್ಪಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಫಸ್ಟಿಗೆ ಈಗ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತುಪ್ಪಿಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಆಯಿಲ್ನ ಕಾಯಕ್ಕಿಡ. ಇವಾಗ ಈ ಹಸಿ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕೋಣ. ಒಂದು ಕಾಲು ಟೀ ಸ್ಪೂನ್ದಷ್ಟು. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋಣ. ಈಗ ನೀರು ಹಾಕಿದ್ದನ್ನು ಕಲಿಸಿಟ್ಕೊಳ್ಳೋಣ. ನೋಡಿ, ಈ ಥರ ಹಿಟ್ಟನ್ನು ಕಲಿಸಿಟ್ಕೊಳ್ಳಿ. ಈಗ ಹಿಟ್ಟು ಕಲಿಸಿಟ್ಕೊಂಡಿದ್ದೀವಲ್ಲ, ಈಗ ಒಂದೊಂದಾಗಿ ಬಿಡೋಣ. ಎಣ್ಣೆ ಕಾದಿದೆ. ತುಪ್ಪಿಕಾಯಿ ಬೋಂಡನ ಈಸಿಯಾಗಿ ಸಂಜೆ ಟೈಮಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಬೇಗನೆ ಆಗ್ತೈತಿ. ಪಟಾಂಗ ಅಂತಂದೇಳಿ ಮಾಡಿಕೊಡ್ಬೋದು. ನೀವು ನೋಡಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತೈತಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪಿಕಾಯಿ ಬೋಂಡ ಅಂತಂದೇಳಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರ್ತೈತಿ. ಮಕ್ಕಳಿಗೆ ಇಷ್ಟ ಆಗ್ತೈತಿ. ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ಸಂಜೆ ಟೈಮ್ನಾಗ ಟೀ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ. ಚಟ್ನಿ ಬೇಕು ಅಂತಂದೇನಿಲ್ಲ, ಹಾಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.